ದೇವತೆಯು ಹುಲಿಯೂರಮ್ಮ. ಹುಲಿಯೂರು ದುರ್ಗದಾಚೆ ಹಳೆ ಊರಮ್ಮ, ಹಳೆ ಊರಿನ ದೇವತೆಯು ಹುಲಿಯೂರಮ್ಮ. ಹಸಿರು ತುಂಬಿದ ಆಡೂರ ಬಯಲಿನೊಳು ಮಂಡಿಗುಡ್ಡೆಯೆಂಬ. ನಾವು ಇದು 13ನೇ ಶ್ರೀ ಜಗನ್ಮಾತೆ ಹುಲಿಯೂರಮ್ಮ ಉತ್ಸವದ 13ನೇ ವರ್ಷದ ವಾರ್ಷಿಕೋತ್ಸವ. ಆ ತಾಯಿ ಎಲ್ಲಿವರೆಗೂ ನಮಗೆ ಕೃಪೆ ತೋರಿಸ್ತಾರೋ ಅಲ್ಲಿವರೆಗೂ ನಾವು ಮಾಡ್ಕೊಂಬರ್ತೀವಿ. ಅದು ವಿಶೇಷವಾಗಿ ನಮ್ಮ ಮಗ ನಮ್ಮ ಸೊಸೈಟಿ ಇವತ್ತು ಕರ್ನೇರೆ ಇತ್ತು ಹುಲಿಯೂರಮ್ಮ ಉತ್ಸವ ಮತ್ತು ಕರ್ನೇರೆ ಮಾಡ್ತಾಯಿದ್ದೀವಿ. ಈ ನಾಡಿನ ಜನತೆಗೆ ಸುಭಿಕ್ಷವಾಗಿ ಮಳೆ ಬೆಳೆ ಬಂದು ಈ ನಾಡಿನ ರೈತರಿಗೂ ಒಳ್ಳೆಯದಾಗಲಿ ಅಂದ್ಬಿಟ್ಟು ನಮ್ಮ ಆಶ್ರಯ. ಮತ್ತು ಆ ತಾಯಿನ ನಮ್ಮ ಜಗನ್ಮಾತೆ ನಂಬಿರೋರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಶ್ರೀ ಹುಲಿಯೂರಮ್ಮ ತಾಯಿ. ನಮಗೂ ಇದೇ ಥರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಅಂದ್ಬಿಟ್ಟು ಒಂದು ಆಶಯ ಇದೆ. ಆ ತಾಯಿ ಕಂಡುಬಿಡ್ತಾರೆ. ಇನ್ನೂ ಮುಂದಿನ ದಿನಗಳು ಇನ್ನೂ ಜೋರಾಗಿ ಮಾಡೋಣ ಅಂತ ನಾವು ಭಾವಿಸ್ತೀವಿ. ಪ್ರೇಕ್ಷಣೆ ಇಲ್ಲ, ನಾವೇನು ಮಾಡೋಕ್ಕೆ ಆಗಲ್ಲ. ಆ ದೇವಿ ವರ ಇರೋದಕ್ಕೆ ನಾವು ಇವತ್ತು ಈ ಲೆವೆಲ್ಗೆ ಮಾಡೋಕ್ಕಾಗೋದು. ಆ ದೇವಿ ಪ್ರೇಕ್ಷಣೆ ಇಲ್ಲ, ನಾವೇನು ಮಾಡೋಕ್ಕೆ ಆಗಲ್ಲ, ಶೂನ್ಯ. ಇವತ್ತು ಆ ಯಮ್ಮಂದು ನಮ್ಮ ಮೇಲೆ ಆಶೀರ್ವಾದ ಇದೆ, ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೌದು, ಇವತ್ತು ನಮ್ಮ ಮಗನ ಮದುವೆ ಆಗಿ ಆಯಿತು ಒಂದು 20-25 ಡೇಸು. ಇವತ್ತು ನಾವು ಕರ್ನೇರೇನು ಜೊತೆಲೇ ಅಮ್ಮನ ಸನ್ನಿಧಿಯಲ್ಲೇ ಮಾಡ್ತಾಯಿದ್ದೀವಿ. ನಮ್ಮ ಸ್ನೇಹ ಬಳಗ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಬಂಧು ಮಿತ್ರರು ತುಂಬ ನಿಂತ್ಕೊಂಡು ಓಡಾಡಿ ಎಲ್ಲದಕ್ಕೂ ಸ್ಪಂದಿಸ್ತಾ ಇದ್ದಾರೆ. ಎಲ್ಲರಿಗೂ ನಾನು ಆ ಭಗವತಿ ತಾಯಿ ಹುಲಿಯೂರಮ್ಮ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಕಳಕಳೆಯಿಂದ ಕೇಳ್ಕೊತೀವಿ. ನಮ್ಮ ಗೆಳೆಯರು ಆತ್ಮೀಯ ಸನ್ಮಿತ್ರರಾದಂಥ ರವಿಯವರು ಪ್ರತಿ ವರ್ಷ ತಾಯಿ ಹುಲಿಯೂರಮ್ಮ ಭಾಳ ಅರ್ಥಪೂರ್ಣವಾಗಿ ಆ ತಾಯಿಯ ಒಂದು ಜಾತ್ರಾ ಮಹೋತ್ಸವವನ್ನು ಊರವ್ರನ್ನೆಲ್ಲ ಕರೆದು ಅನ್ನದಾನ ಮಾಡೋದ್ರ ಮುಖಾಂತರ ಒಂದು ರೀತಿಯ ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಡ್ತಾ ಇದ್ದಾರೆ. ಆ ತಾಯಿ ರವಿ ಮತ್ತು ಅವರ ಕುಟುಂಬದವ್ರಿಗೆ ಅನುಗ್ರಹ ಮಾಡೋದ್ರ ಮುಖಾಂತರ ಸದಾ ಅವ್ರಿಗೆ ಶ್ರೇಯಸ್ಸು ಸಿಗೋ ಹಾಗೆ ಆಶೀರ್ವಾದ ಮಾಡಲಿ ಅಂತ ನಾನು ಶುಭ ಹಾರೈಸ್ತೀನಿ. ಪ್ರತಿ ವರ್ಷ ಮಾಡ್ಕೊಂಬರ್ತಾ ಇದ್ದೀವಿ. ನಮ್ಮ ಮೇಲೆ ಅದೇ ಸರ ಜನ ನಮ್ಮ ಮೇಲೆ ನಂಬಿಕೆ ಇಟ್ಟು ಸೇವೆ ಮಾಡ್ತಾರೆ. ನಮಸ್ಕಾರ. ನಮ್ಮ ಮೊಮ್ಮಗನಿಗೆ ಮದುವೆ ಮಾಡಿದ್ವಿ. ಮೊಮ್ಮಗನ ಫಂಕ್ಷನು ದೇವ್ರ ಫಂಕ್ಷನು ಎರಡು ಒಂದೇ ದಿವಸ ಇಟ್ಕೊಂಡಿದ್ವಿ. ರವಿಯವರು ನಮ್ಮ ಜೊತೆಲಿರೋಂಥ ಮುಖಂಡರು. ಅವರ ಮಗನ ಆರಕ್ಷತೆ ಹಾಗೂ ರಿಸೆಪ್ಷನ್ ಮಾಡ್ತಿದ್ದಾರೆ. ಇಬ್ಬರು ನವಜೋಡಿಗಳಿಗೆ ಒಳ್ಳೆಯದಾಗಲಿ. 13ನೇ ವರ್ಷದ ಆರ್ಥಿಕ ಶುಭಾಶಯಗಳು. 13ನೇ ವರ್ಷದ ಹುಲಿಯೂರಮ್ಮ ಉತ್ಸವ ಶುಭಾಶಯಗಳು. ತಾಯಿ ಜಗನ್ಮಾತೆ ಹಳೆ ಊರಮ್ಮ ಹುಲಿಯೂರಮ್ಮ ಅಂತೇಳಿ ಹೆಸರುವಾಗಿರ್ತಕ್ಕಂಥ ತಾಯಿಯನ್ನು ಪ್ರತಿ ವರ್ಷ ಈ ಸನ್ನಿಧಾನದಲ್ಲಿ ಅಣ್ಣವರು ಆ ತಾಯಿನ ಕರ್ಕೊಂಬಂದು ಈ ಒಂದು ಸೇವೆಯನ್ನು ಮಾಡಿ ಜನಗಳಿಗೆ ಅನ್ನದಾನ ಮಾಡ್ತಕ್ಕಂಥ ಸೇವೆಯನ್ನು ಮಾಡ್ತಾಯಿದ್ದಾರೆ. ಅವರಿಗೆ ತಾಯಿ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಇನ್ನೂ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ಆ ತಾಯಿನಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ರವಿ ಅವರು ಪ್ರತಿ ವರ್ಷ ಅಂತ ಈ ವರ್ಷದವರು ಸುಮಾರು 4-5 ಸಾವಿರ ಜನಕ್ಕೆ ಮಟನ್ ಊಟ ಹಾಕ್ತಾರೆ. ಆ ದೇವರು ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಇಡೀ ಕುಟುಂಬಕ್ಕೆ ಶಾಂತಿ ಸಿಗಲಿ, ಅನ್ನೋ ಒಳ್ಳೆಯದಾಗಲಿ. ಅವರು ಇದೇ ಥರ ಇನ್ನು ಮುಂದಿನ ದಿನ ಹೆಚ್ಚಿನ ಇದರಲ್ಲಿ ಮಾಡಲಿ ಅಂತ. ಅದೇ ಥರ ಇನ್ನು ಮುಂದಿನ ದಿನದಲ್ಲಿ ರವಿ ಅವರಿಗೆ ಒಳ್ಳೆಯ ಅಧಿಕಾರ ಸಿಗಲಿ ಅಂತ ನಮ್ಮ ಕಡೆಯಿಂದ ಆಶೀರ್ವಾದ. ಅವ್ರಿಗೂ ಯಾಕಂದ್ರೆ ಸೇವೆ ಮಾಡ್ತಾರೆ ಅಂದರೆ ಅವ್ರಿಗೆ ಒಳ್ಳೆಯ ಅಧಿಕಾರ ಸಿಗಬೇಕಂತ ನಮಗೂ ಆಸೆ. ದೇವರು ಭಗವಂತ ಆಶೀರ್ವಾದ ಸದಾ ಇರಲಿ ಅಂತ ನನ್ನ ಕಡೆಯಿಂದ ಬಡ್ಕೊತಾ ಇದ್ದೀನಿ. ನಮಸ್ತೆ. ಕಮಲಾನಗರದಲ್ಲಿ ಪ್ರತಿ ವರ್ಷ ಈಗ ಸರಿಸುಮಾರು ಒಂದು 13-14 ವರ್ಷದಿಂದ ಪ್ರತಿ ವರ್ಷವೂ ಸಹ ಭಾಳ ಅದ್ದೂರಿಯಿಂದ ವಿಜೃಂಭಣೆಯಿಂದ ತಾಯಿ ಹುಲಿಯೂರಮ್ಮನ್ನ ಕರೆಸಿ ಈ ಗ್ರಾಮದಲ್ಲಿ ನೆಲೆಸಿ ಒಂದು ಏನು ಈ ಗ್ರಾಮಕ್ಕೆ ಒಳ್ಳೆಯದಾಗಲಿ, ಕ್ಷಾಮ ಬರದಿರಲಿ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷವೂ ಸಹ ಏನು ನಮ್ಮ ಆರ್ ರವಿಕುಮಾರ್ ಅಣ್ಣವರು ಈ ಉತ್ಸವನ ನೆರವೇರಿಸ್ಕೊಂಡ್ಬಂದಿದ್ದಾರೆ. ಅವ್ರ ಕುಟುಂಬ ಇದೇ ರೀತಿ ಪ್ರತಿ ವರ್ಷವೂ ಸಹ ಇನ್ನೂ ಅಧಿಕವಾಗಿ ಕಾರ್ಯಕ್ರಮಗಳನ್ನ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ಈ ನಾಗರಿಕ ಬಂಧುಗಳಲ್ಲಿ ಕೇಳ್ಕೊಳ್ತಾ ಇದ್ವಿ. ಹಾಗೂ ಈ ಮುಂದಿನ ದಿನಗಳಲ್ಲಿ ಈ ಏರಿಯಾದಲ್ಲಿ ಏನೇನು ಸುವ್ಯವಸ್ಥೆಗಳಿದೆ
ಅದ್ರ ಬಗ್ಗೆನೂ ಸಹ ಹುಟ್ಟಿದಾಗಿಂದ ನೋಡ್ಕೊಂಡು ಬಂದಿದ್ದಾರೆ. ಅದ್ರ ಬಗ್ಗೆ ಜನಗಳು ಸ್ವಲ್ಪ ಈ ಬಾರಿ ಏನು ಮುಂದಿನ ಬರುವಂಥ ಇದರಲ್ಲಿ ಸ್ವಲ್ಪ ಸಹಕರಿಸಿದ್ರೆ ಸಹ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನ ಮುಂದುವರಿಸ್ಕೊಂಡು ಈ ಜನಗಳ ಜೊತೆಯಾಗಿ ಒಬ್ಬೊಬ್ಬರು ಜೊತೆಯಾಗಿ ಕೈ ಜೋಡಿಸ್ಕೊಂಡು ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳೋಕ್ಕೆ ಏನು ಸಹಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ ಏನು ಇಷ್ಟು ವರ್ಷ ಸುದೀರ್ಘವಾಗಿ ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ತಾಯಿ ಹಳೆಯವರಮ್ಮ ತಾಯಿ ಕೃಪೆ ಆಶೀರ್ವಾದ ಸದಾ ಇರಲಿ, ಅವ್ರ ಕುಟುಂಬದ ಮೇಲೆ ಇರಲಿ. ಹಾಗೂ ನಮ್ಮ HPG ಕುಮಾರಣ್ಣವರು ಮತ್ತು ಇನ್ನೂ ಅನೇಕ ಸ್ನೇಹಿತರು ಸಹ ಇದರಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮನ ತುಂಬ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಮುಂದೆ ಏನು BJP ಇಲ್ಲಿ JB ಆಗಿದೆ, ಅದರಲ್ಲಿ ಇನ್ನು BJP ಇಂದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಅವ್ರು ಆದಷ್ಟು ಇನ್ನೇನು BJP ಹೈಕಮಾಂಡು ಒಲವಿನಿಂದ ಅವ್ರಿಗೆ ಸಹಕರಿಸಿದ್ರೆ ನಮ್ಮೆಲ್ಲ ಬೆಂಬಲ ಅವ್ರಿಗೆ ಕೈ ಜೋಡಿಸಿ ಇನ್ನೊಂದು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಸಹಾಯ ಇದು ಕೆಲಸ ಕಾರ್ಯಗಳನ್ನ ನೆರವೇರಿಸೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಕಮಲಾನಗರದ ಶ್ರೀಮತಿ ಮುತ್ತಮ್ಮ ಮತ್ತು ಶ್ರೀ ಆಲರಾಮಣ್ಣ ಕುಟುಂಬದಿಂದ ಪ್ರತಿ ವರ್ಷ ಸುಮಾರು ವರ್ಷಗಳಿಂದ ಈ ಒಂದು ಕುಲದೇವತೆಯಾದಂಥ ಶ್ರೀ ಜಗನ್ಮಾತೆ ಹುಲಿಯೂರಮ್ಮ ತಾಯಿ ಉತ್ಸವವನ್ನು ಅದ್ಧೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆದರೆ ಇಡೀ ಕಮಲಾನಗರದ ಮುಖ್ಯ ರಸ್ತೆಗಳಲ್ಲಿ ಅದ್ಧೂರಿ ಮೆರವಣಿಗೆ ಮುಖಾಂತರ ಪೂಜೆ ಮನೆಗೆ ಆಗಮನ ಮಾಡಿಕೊಂಡು ಮಾರನೇ ಬೆಳಗ್ಗೆ ಎಲ್ಲ ಭಕ್ತಾದಿಗಳಿಗೆ ಒಂದು ಅನ್ನ ಸಂತರ್ಪಣೆಯನ್ನು ಅವರು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಅವರ ಕುಟುಂಬಕ್ಕೆ ಮತ್ತು ಶ್ರೀಮತಿ ಹೇಮಾವತಿ ರವಿಕುಮಾರು ಮತ್ತು ಶ್ರೀಮತಿ ದೀಪ್ತಿ ಶಿವಕುಮಾರ್ ಕುಟುಂಬಕ್ಕೆ ಆ ತಾಯಿ ಜಗನ್ಮಾತೆ ಐಶ್ವರ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಈ ಎಲ್ಲರ ಪರವಾಗಿ ನಾನು ವಿನಂತಿ ಮಾಡಿಕೊಂಡು ಈ ಒಂದು ಮಾತನ್ನು ಮಾಡಿ ಮುಗಿಸ್ತಾ ಇದ್ದೀನಿ. ಹಳೆ ಊರಿನ ದೇವತೆಯು ಹುಲಿಯೂರಮ್ಮ, ಹಸಿರು ತುಂಬಿದ ಆಡೂರ ಬಯಲಿನೊಳು ಮಂಡಿಗುಡ್ಡೆ ಎಂಬ ದಿವ್ಯ